ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಅ ಕೋಝಿ ಲೈಫ್ ಸ್ಟೈಲ್. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲಿಕ್ಕತ್ತೀರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್. ಯಾಕಂದ್ರೆ ನಾ ಮಾಡ್ತಕ್ಕಂಥ ವಿಡಿಯೋಸ್ನ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾವ, ನೀವು ಜಲ್ದಿ ಹೋಗಿ ನೋಡ್ಬೋದು. ಅದಕ್ಕೋಸ್ಕರ ಹೇಳಿಕತ್ತೀನಿ. ಸೊ ಭಾಳ ಡ್ರ್ಯಾಗ್ ಮಾಡೋದು ಬೇಡ, ಭಾಳ ಮಾತಾಡೋದು ಬೇಡ. ಯಾಕಂದ್ರೆ ಲಾಸ್ಟ್ ವಿಡಿಯೋದೊಳಗೆ ನಿಮ್ಗೆ ಆಲ್ರೆಡಿ ಹೇಳೇ ಬಿಟ್ಟಿನಿ ಏನಂತಂದು. ಅನ್ನೋದಕ್ಕಿಂತ ತೋರಿಸಿದ್ದೀನಿ ನಾನು ರೆಡಿ ಆಗಿದ್ದೆ ಜಾತ್ರೆಗೆ ಹೋಗ್ಲಿಕ್ಕೆ. ಬಟ್ ಅದರೊಳಗೆ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ರೆ ಫುಲ್ ಲೆಂದಿ ಆಗ್ತದೆ ಅನ್ನೋದ್ರ ಸಲುವಾಗಿ ನಾನಿಲ್ಲಿ ಸಪ್ರೇಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ಲಿಕ್ಕತ್ತೀನಿ. ನಮ್ಮೂರ್ದು ಕಲಬುರ್ಗಿ ಜಾತ್ರೆ ಭಾಳ ಫೇಮಸ್ ಅದ, ಉತ್ತರ ಕರ್ನಾಟಕದಾಗ ಎಲ್ರಿಗೂ ಗೊತ್ತದ. ಸೊ ನಮ್ಮೂರು ಜಾತ್ರೆಯಾಗ ಏನೇನೆಲ್ಲ ಬಂದಿತ್ತು ಅನ್ನೋದನ್ನು ನಾನು ರೆಕಾರ್ಡಿಂಗ್ ಸ್ವಲ್ಪ ಕೊಟ್ಟು ಮ್ಯೂಸಿಕ್ನ ಜಾಸ್ತಿ ಆ್ಯಡ್ ಮಾಡಿದ್ದೀನಿ, ವಾಯ್ಸ್ ಓವರ್ನ ಸ್ವಲ್ಪ ಕೊಟ್ಟಿದ್ದೀನಿ. ಸೊ ಯಾರು ಭಾಳ ಸ್ಕಿಪ್ ಮಾಡಿದೆ ನೋಡ್ರಿ, ಏನೇನೆಲ್ಲ ಬಂದಿತ್ತು ನಮ್ಮೂರು ಜಾತ್ರೆಯಾಗ ಅಂತ ತೋರಿಸ್ತೀನಿ ಅಂತ. ಸೊ ಇಲ್ಲಿ ನೋಡ್ಬೋದು ನಮ್ಮೂರು ಜಾತ್ರೆ ಒಳಗೆ ಎಲ್ಲರೂ ಅಂದ್ರೆ ಮಧ್ಯಾಹ್ನ ನಮ್ಮ ಕಲಬುರ್ಗಿ ಅಂದ್ರೆ ಫುಲ್ ಗೊತ್ತಿರ್ತದಲ್ಲ, ಫುಲ್ ಬಿಸಿಲಿರ್ತದ. ಫುಲ್ ಬಿಸಿಲಿತ್ತಪ್ಪ ನಮಗೆ. ಅದಕ್ಕೆ ಮಧ್ಯಾಹ್ನದಾಗ ಯಾರೂ ಹೋಗೋದಿಲ್ಲ. ಇನ್ನೊಂದು ಹೇಳಿ, ಮಧ್ಯಾಹ್ನದಾಗ ಯಾರಾದ್ರೂ ಹೋಗಿದ್ರೆ ಕ್ಲೋಸ್ ಮಾಡಿರ್ತಾರೆ ಶಾಪ್ಸ್ ಎಲ್ಲ. ಅದಕ್ಕೆ ಈವ್ನಿಂಗ್ ಹೋಗಿದ್ವಿ, ಇಷ್ಟು ರಶ್ ಇತ್ತು ಅಂತಂದ್ರೆ ಯಪ್ಪ, ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ. ನಮ್ಮ ಗಗನನ್ನು ಕರ್ಕೊಂಡು ಹೋಗಿದ್ವಿ, ನಮ್ಮ ಗುಂಡುನ ಫುಲ್ ಎಲ್ಲ ಹಾಕಿ ಹಿಂಗೆ ಇದು ಹಾಗೆ ಅವನಿಗೆ ಹಿಂಗೆ ಬ್ರೀತ್ ಪ್ರಾಬ್ಲಮ್ ಆ ಥರ. ಮತ್ತು ಹಿಂಗೆ ಗನ್ ಎಲ್ಲ ಪಿಸ್ತೂಲ್ ಹಿಂಗೆ ನಾಯ್ಸ್ ಹಿಂಗೆ ಟಮ್ ಮಾಡ್ಲಿಕ್ಕತ್ತಿದ್ರು. ಹಾಗಾಗಿ ಅದ್ರದ್ದೆಲ್ಲ ಹಿಂಗೆ ವಾಸನೆಗೆ ಅಲ್ಲೇ ಒಂಥರ ಹಿಂಗೆ ಸಫೋಕೇಟೆಡ್ ಆಗ್ಲಿಕ್ಕತ್ತಿತ್ತು ಅವನಿಗೆ. ಯಾಕಂದ್ರೆ ಬೇಬೀಸ್ನ ಕರ್ಕೊಂಡು ಹೋಗಬಾರ್ದು ಆ್ಯಕ್ಚುಲಿ. ನೋಡ್ತದ ಕರ್ಕೊಂಡು ಹೋಗಿದ್ವಿ, ಹಿಂಗೆ ಇರ್ತದೆ ನಂಗೆ ಗೊತ್ತಿರಲಿಲ್ಲ. ನಂದು ಮದುವೆ ಆಗಿ 4 years ಆದ್ರೂ ಕೂಡ ನಾನು ಯಾವತ್ತೂ ಈ ರೀತಿ ಜಾತ್ರೆ ಮಾಡಿಲ್ಲಪ್ಪ. ಲೈಕ್ ಈ ಥರ ಹೋಗೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ನಾವು ಹೋಗಿದ್ವಿ. ಯಾಕಂದ್ರೆ ಪಿಂಕು ಅಕ್ಕ, ನಮ್ಮ ರಿಲೇಟಿವ್ಸ್ ಎಲ್ಲರೂ ಸೇರಿ ಹೋಗಿದ್ವಿ. ನಮ್ಗೆ ಭಾಳ ಖುಷಿ ಆಯಿತು. ಬಟ್ ಏನಂದ್ರೆ ಹೊತ್ಕೊಳ್ಳೋದು ಒಂದೇ ಪ್ರಾಬ್ಲಮ್ ಆಗಿತ್ತು. ಆನಂದ ಮತ್ತು ಅವ್ರದ್ದು ಕಾಕ ಭಾಳ ಹೊತ್ಕೊಂಡ್ರು, ಅಜ್ಜಿ ಆನಂದ ಅವ್ರದ್ದು ಅಜ್ಜಿ ಕೂಡ ಭಾಳ ಹೊತ್ಕೊಂಡ್ರು. ನಾವೆಲ್ಲ ಶಾಪ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದೊಳಗೆ ನಾನು ತೋರಿಸ್ತೀನಿ ಅಂತ ಏನೇನೆಲ್ಲ ಶಾಪ್ ಮಾಡಿದ್ದೀನಿ ಅನ್ನೋದ್ರ ಒಂದು ವಿಡಿಯೋ, ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಭಾಳ ಏನೂ ಬೈ ಮಾಡಿಲ್ಲ, ಬಟ್ ಹೇಳ್ತೀನಿ ಲಿಟ್ರಲಿ ಶಾಪ್ ಮಾಡೋರಿಗೆ ಏನೂ ಇರಬಾರ್ದು. ಆರಾಮ್ಸೆ ಭಾಳ ಶಾಪ್ಸ್ ಇದ್ದು. ನಂಗೆ ಚಕ್ರಗಾಣ ಇವೆಲ್ಲ ಹಿಂಗೆ ತಿರುಗ್ತಾವಲ್ಲ, ಅದ್ರೊಳಗೆ ಕೂಡ್ಬೇಕು ಅನ್ನೋದು ಭಾಳ ಆಸೆ ಇತ್ತು. ಬಟ್ ಕೂಡೋಕ್ಕಾಗಲಿಲ್ಲ. ಬಿಕಾಸ್ ಯಾರು ನನ್ನ ಕಂಪ್ನಿ ಕೊಡೋರಿದ್ರೆ ಚಲೋ ಅಲ್ಲ ಕುಂದ್ರಲಿಕ್ಕೆ. ನನಗೆ ಯಾರೂ ಕಂಪ್ನಿನೇ ಕೊಡೋರಿಲ್ಲ ಅಂತಂದ್ರೆ ನಾನು ಹೆಂಗೆ ಕುಂದಿರ್ಲಿ. ನಂಗೆ ಭಾಳ ನಾವು ಒಂದು ತಾಳಿಕೋಟಿ ಜಾತ್ರೆ ಒಳಗೆ ಕೂತದ್ದು ಬಿಟ್ಟರೆ ಅಗೇನು ಒಂದು ಇಟ್ಸ್ ಹ್ಯಾಸ್ ಬಿನ್ ಐ ಥಿಂಕ್ 10 years ಆಗಿರ್ಬೋದು. ಅದಾದ್ಮೇಲೆ ನಾನು ಒಟ್ಟಾಗಿ ಕುಂತೆ ಇಲ್ಲ. ನಂಗೆ ಕೂಡ್ಬೇಕು ಅನ್ನೋದು ಭಾಳ ಆಸೆ ಇತ್ತು, ಬಟ್ ಆಗಿಲ್ಲ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ನೋಡುವ, ಇನ್ನೊಂದು ಸ್ವಲ್ಪ ಇದೇನ ಇತ್ತು ಅಂತಂದ್ರೆ ಒನ್ ಡೇ ನಾನು ಹೋಗಿ ಚಕ್ರಗಾಣದ್ದೇ ಒಂದು ಸಪ್ರೇಟ್ ವಿಡಿಯೋ ಅಂತ ಮಾಡೋದಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ತೀನಿ. ಬಟ್ ಕೂಡೋಕ್ಕಾಗಿಲ್ಲ. ಬಟ್ ನೈಟ್ ಕೂಡ ಆಗಿತ್ತು. ಹಾಗಾಗಿ ಇವಾಗ ಗುಂಡು ಬೇರೆ ಭಾಳ ಅಳ್ಳಿಕತ್ತಿತ್ತು ನಡು. ಯಾಕಂದ್ರೆ ಅಲ್ಲಿ ಜಾತ್ರೆ ಅಂದ್ರೆ ಗೊತ್ತಿರ್ತದಲ್ಲ, ಕಾಲು ಇಡೋಕ್ಕೂ ಸಂದಿರಲಿಲ್ಲ, ಅಷ್ಟು ರಶ್ ಇತ್ತು. ಅದು ಸಂಜೆ, ಯಾಕಂದ್ರೆ ನಾವು ಕಲಬುರ್ಗಿ ಬಿಸಿಲಿದ್ರೆ ಸಂಜೆಗೆ ಬರ್ತಾರೆ ಎಲ್ಲರೂ. ಹಾಗಾಗಿ ಹೇಳಿಕ್ಕೆ ಇಂಥದ್ದೇ ಶಾಪ್ ಇಲ್ಲ ಅನ್ನುವಂಗಿಲ್ಲ. ಬುಟ್ಟಿ ಇದ್ರ ಕಾಸ್ಟ್ ನಾನು ಏನೂ ಕೇಳಿರಲಿಲ್ಲ. ಬಿಕಾಸ್ ನಂಗೆ ಲೈಕ್ ನನಗೆ ಹಂಚ ಅವೆಲ್ಲ ನನಗೆ ಐಡಿಯಾಸ್ ಇಲ್ಲ, ನಂಗೆ ಕೇಳೋಕ್ಕೂ ಹೋಗಲಿಲ್ಲ. ಇನ್ನೊಂದು ಬ್ಯಾಂಗಲ್ಸ್ ಬಳಿ ಅಂಗಡಿ ಆಗಿರ್ಬೋದು. ನನಗೆ ಇಲ್ಲಿ ಮುಂದೆ ನಿಮಗೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಅಲ್ಲಿ ಒಂದು ಇದು ಇಷ್ಟ ಆಗಿತ್ತು ನಂಗೆ, ನೆಕ್ ಪೀಸ. ಅದು ಅವ್ರು ಹೇಳಿದ್ರು 120 ಹೇಳಿದ್ರು. ಲಾಸ್ಟ್ ನಾ ಬಾರ್ಗೇನ್ ಮಾಡಿ 70 rupeesಗೆ ಮುಗಿಸಿದ್ದೆ. ಆನಂದ್ ಅವ್ರಿಗೆ ತೋರಿಸಿದ್ರೆ ಇದು 40 ರೂಪಾಯಿಗೆ ಸಿಗ್ತದೆ, ನೀನು ಅಷ್ಟು ಹೇಳಿಬಿಟ್ಟಿಯಲ್ಲ ಅಂತಂದರು. ಫ್ರೀ ಕೊಟ್ಟರೆ ಬೇಸಿ ಆಗ್ತಿತ್ತು. ಅವ್ರಿಗೆ ಗೊತ್ತಾಗೋದಿಲ್ಲ ಬಾರ್ಗೇನ್ ಆ ರೇಂಜಿಗೆ ಮಾಡ್ಬೇಕಂತಾರೆ. ಬಟ್ ಆ ರೇಂಜಿಗೆ ಅವ್ರು ಕೊಡೋದಿಲ್ಲ. ಯಾಕಂದ್ರೆ ಅದು ಜಾತ್ರೆ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ಈಗೀಗ ಸ್ಟಾರ್ಟ್ ಆಗಿರೋದ್ರಿಂದ ಏನೂ ಇರಲಿಲ್ಲ, ಇಂಥದ್ದು ಇಲ್ಲ ಅನ್ನೋಂಗಿಲ್ಲ. ಇದೆಲ್ಲ 10 rupeesಗೆಲ್ಲ ಇತ್ತು. ಬಟ್ ನಾನೇನು ಹೋಗಿ ಬೈ ಮಾಡಿಲ್ಲ ಅಲ್ಲೇನು. ಯಾಕಂದ್ರೆ 10 rupees ಮುಂದೆ ಬರ್ತದೆ. ಆ ಸೇಲ್ ಒಳಗೆ ನಾನು ಏನೇನು ಒಂದು 3 ಐಟಮ್ಸ್ ಏನೋ ಬೈ ಮಾಡಿದ್ದೀನಿ. ಬಟ್ ಲಿಟ್ರ್ ಹೇಳ್ತೀನಿ, ಎಕ್ಸಾಕ್ಟ್ಲಿ ಈ ಶಾಪ್ ಒಳಗೆ ನಾನು ಒಂದು ತೋರಿಸ್ತೀನಿ ಅಂತ ಒಂದು ಆರೆಂಜ್ ಕಲರ್ ನೆಕ್ ಪೀಸ್ ನೋಡಿದೆ. ಅಂದರೆ ಬೀಡ್ಸ್ದು. ನಂಗೆ ಬೀಡ್ಸ್ದು ಭಾಳ ಇಷ್ಟ ಆಗ್ತದೆ. ಇದು ಫೇಕ್ ಬೀಡ್ಸು. ನನ್ನ ಹತ್ರ ಇರೋ ಬೀಡೆಡ್ಸ್ ಚಲೋ ಬೀಡ್ಸ್ದೆ ಜ್ಯುವೆಲರೀಸ್ ಅದಾವ ನನ್ನ ಹತ್ರ. ಅದ್ರದ್ದು ಕಲೆಕ್ಷನ್ಸ್ ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಅಂತ. ಯಾರಾದ್ರೂ ಆ ಬೀಡ್ಸ್ ಕಲೆಕ್ಷನ್ಸ್ ಬೇಕಾಗಿದ್ರೆ ನಿಮ್ಗೆ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ನಾನು ಜ್ಯುವೆಲರೀಸ್ದೇ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ ಚಲೋ ಅದಾವ. ಸೊ ಆನಂದರು ಹೇಳಿದ್ರು 40 rupees ಅಂದರು. ಬಿಟ್ಟು ಮುಂದೆ ಇರ್ತಾವ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಮುಂದೆ ಇನ್ನೂ ಹೋಗ್ಲಿಕ್ಕತ್ತಿದ್ವಿ. ನಾನು ಅಂದ್ಕೊಂಡೆ ಇಷ್ಟೇ ಇರ್ತದೆ, ಮುಂದೆ ಏನು ಶಾಪ್ಸ್ ಏನು ಭಾಳ ಇರ್ಲಿಕ್ಕಲ್ಲ ಅಂದ್ಕೊಂಡೆ. ಹೇಳಿ ನನಗೆ ಬೇಸರಾಗೆ ಜಲ್ದಿನೇ ಬಂದುಬಿಟ್ಟೆ. ಮತ್ತು ನಮ್ಮ ಫ್ಯಾಮಿಲಿ ಹೋಗಿತ್ತಲ್ಲ, ನಮ್ಮ ಅತ್ತೆ ಇವರೆಲ್ಲ ಇನ್ನೂ ಅವ್ರು ಶಾಪ್ ಮಾಡ್ಲಿಕ್ಕತ್ತಿದ್ರು. ನಾವು ಜಲ್ದಿ ಬಂದು ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು, ಹೋಗ್ಲಿಕ್ಕತ್ತಿದ್ವಿ. ಯಾಕಂದ್ರೆ ಗುಂಡು ಅಳ್ಳಿಕತ್ತಿರೋದ್ರಿಂದ ನಾನು ಅಷ್ಟಾಗಿ ಏನೋ ಇದು ಮಾಡಲಿಲ್ಲ. ಇನ್ನೊಂದು ಹೇಳ್ತೀನಿ, ನಾನು ಹ್ಯಾಂಡ್ ಆಕ್ಸಸರೀಸ್ ಅಷ್ಟೇ ಬೈ ಮಾಡಿದ್ದೀನಿ ಹೊರತು. ಅದು ಒಂದು ಇಯರ್ ಕಫ್, ಅದು ಮುಂದಿಂದು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಡೆಫಿನೆಟ್ಲಿ ನಾನು ತೋರಿಸ್ತೀನಿ ಅಂತ. ಯಾಕಂದ್ರೆ ಇದ್ರಾಗ ಮತ್ತೆ ಆ್ಯಡ್ ಮಾಡಿದೆ ಅಂದ್ರೆ ಇಲ್ಲಿ ನೋಡ್ಬೋದು ಟಾಪ್ ಕೂಡ 150 ಫಿಕ್ಸ್ಡ್ ರೇಟ್. ಯಾವುದೇ ತೊಗೊಳ್ಳಿ ಈ ಥರ ಫಿಕ್ಸ್ಡ್ ಅಂತಂದಲ್ಲಿ ನೋ ರಿಫಂಡ್, ನೋ ಎಕ್ಸ್ಚೇಂಜ್ ಅಂತೆಲ್ಲ ಹಾಕಿಬಿಟ್ಟಿದ್ರು.
ನಾನಿನ್ನೂ ಟಾಪ್ಸ್ ಅದೆಲ್ಲ ಕೇಳಲಿಕ್ಕೂ ಹೋಗಿಲ್ಲ. ನನಗೆ ಇಷ್ಟ ಆಗಿದ್ದು ಅಂತಂದ್ರೆ ಇದು ಹೇರ್ ಆ್ಯಕ್ಸಸರೀಸ್ 100 ರುಪೀಸು. ನಾ 80 ರುಪೀಸಿಗೆ ಕೇಳಿದ್ವಿ, ಅವ್ರು ಕೊಡಲೇ ಇಲ್ಲ. ನಾನು ಹೇಳಿದೆ 3 ತೊಗೊಳ್ತೀವಿ, 4 ತೊಗೊಳ್ತೀವಿ ಅಂತ ಎಲ್ಲ ಹೇಳಿದ್ವಿ. ಅವರು ಇಲ್ಲ ಫಿಕ್ಸ್ ಅದ ಅಂತಂದರು. ಬಟ್ ಹೇಳ್ತೀನಿ, ಗೋಲ್ಡನ್ ನಂಗೆ ಭಾಳ ಇಷ್ಟ ಆಯಿತು. ಇನ್ನೊಂದು ಸಲ ನಾನು ಹೋಗಿದ್ರೆ ನಾನು ಬೈ ಮಾಡ್ತೇನೆ ಡೆಫಿನೆಟ್ಲಿ. ನನಗೆ ಆಮೇಲೆ ರಿಗ್ರೆಟ್ ಆಯಿತು, ಮನೆಗೆ ಬಂದಮೇಲೆ ನಾನು ತೊಗೊಳ್ಬೇಕಾಗಿತ್ತು, ಯಾಕೆ ತೊಗೊಂಡಿಲ್ಲ ಅಂತ. ಇದು ಅಲ್ಲ, ಮುಂದೆ ಬರ್ತದೆ ಇದು ಗೋಲ್ಡ್ದು. ಮತ್ತು ಗೋಲ್ಡ್ ಒಳಗೆ 2 ಟೈಪ್ಸ್ ಇತ್ತು. ಅಂದ್ರೆ ಅದರ ಒಂದು ಬೀಡಿಸ್ದು, ಒಂದು ಪರ್ಲ್ದು ಇತ್ತು. ನೋಡುವ ಮುಂದೆ ಹೋಗಿದ್ರೆ ನಾನು ತೊಗೊಳ್ತೀನಿ. ಯಾಕಂದ್ರೆ 100 ರುಪೀಸ್ಗೆ ವರ್ತ್ ಇತ್ತು, ಅದಕ್ಕೋಸ್ಕರ ಹೇಳಿಕತ್ತದು. ಯಾರಾದರೂ ಕಲಬುರ್ಗಿಯರ್ ಆಗಿದ್ರೆ ಜಾತ್ರೆ ಒಳಗೆ ಅದನ್ನು ತೊಗೊಳ್ರಿ. ಯಾಕಂದ್ರೆ ಮದ್ವೆ ಸೀಸನ್ ಅಲ್ಲ ಇವಾಗ, ಮದ್ವೆ ಸೀಸನ್ದಾಗ ಭಾಳ ಯೂಸ್ ಆಗ್ತದೆ. ಸೊ ಹಾಗಾಗಿ ಹೇಳಿಕತ್ತದು. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರದು ಯಾರು ನೋಡ್ಲಿಕ್ಕಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಾನು ಇದನ್ನು ಕೇಳಿದೆ, ಇವರು ಭಾಳ ಕಾಸ್ಟ್ಲಿ ಹೇಳಿಬಿಟ್ರಪ್ಪ. ಇದು ಏನಂತಾರೆ ಡೆಕೋರೇಷನ್ಸ್ಗೆ ಹಾಕ್ಲಿಕ್ಕೆ, ಇವೆಲ್ಲ ಮ್ಯಾರೇಜ್ಗೆ ಹಂಗೆ ಹಾಕ್ಲಿಕ್ಕೆ ಅಂತಂದು ಕೇಳಿದೆ. ಭಾಳ ಅಂದ್ರೆ ಭಾಳ ಹೇಳಿದ್ರು ನಾವು. ಸೊ ಹಾಗಾಗಿ ಬೇಡ ಅಂತಂದು ನಾವು ಬಿಟ್ವಿ. ಅಂದರೆ 150ಗೆ 2 ಹೇಳಿದ್ರು. ನಾವೆಲ್ಲ 50 ರುಪೀಸ್ಗೆ 2 ಕೊಡು ಅಂದ್ರೆ ಅವ್ರಿಗೆ ಕೊಡ್ತಾರೆ. ನಾನಂದ್ರೆ ಫ್ರೀನೇ ಕೇಳಿಬಿಡ್ತಿದ್ರೇನು. ಮತ್ತು ಹುಡಾ ಬ್ಯೂಟಿದು ಇಲ್ಲಿ ಏನಂತಾರೆ, ಲೈಕ್ ಕಾಸ್ಮೆಟಿಕ್ಸ್ ಹಾಕಿದ್ರು ಎಲ್ಲ ಅಂದ್ರೆ ಫೇಕ್ ಅಂತ ನನಗೆ ಅನಿಸ್ತು. ಮೇ ಬಿ ಫೇಕೇ ಅದೇ. ಹುಡಾ ಬ್ಯೂಟೀಸ್ ಎಲ್ಲ 50 ರುಪೀಸ್ಗೆ ಯಾರು ಕೊಡ್ತಾರೆ.